ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಅಷ್ಟಲಕ್ಷ್ಮಿ ಕುಬೇರ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಒಂದು ಹಿತ್ತಾಳೆ ತಟ್ಟೆ ತಗೊಂಡು ಅದ್ರ ಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ. ರಂಗೋಲಿನ ನಾವು ಅಕ್ಕಿ ಹಿಟ್ಟಿಂದ ಬಿಡಬೇಕು, ಯಾವುದೇ ರಂಗೋಲಿಯನ್ನು ಯೂಸ್ ಮಾಡಬಾರ್ದು. ಈ ರೀತಿ 9 ಬಾಕ್ಸ್ ಬರೋ ರೀತಿ ರಂಗೋಲಿನ ಹಾಕೋಬೇಕು. ಬಾಕ್ಸ್ ಎಲ್ಲ ಹಾಕಿ ಆದಮೇಲೆ ಅದರೊಳಗಡೆ ನಂಬರ್ಗಳು ಬರ್ಕೋಬೇಕು. ಈ ರೀತಿ ಅಕ್ಕಿ ಹಿಟ್ಟಿನಿಂದ ನಾನು 9 ಬಾಕ್ಸ್ಗೂ ಕೂಡ 9 ನಂಬರ್ಗಳನ್ನ ಬರೆದಿದ್ದೀನಿ. ನೆಕ್ಸ್ಟು ನಂಬರೆಲ್ಲ ಬರ್ಕೊಂಡ್ಮೇಲೆ ಒಂದೊಂದು ಬಾಕ್ಸ್ಗೂ ಕೂಡ ಒಂದೊಂದು ಕಾಯಿನ್ಗಳನ್ನ ಇಡಬೇಕು. 5 ರೂಪಾಯಿದು ಇಲ್ಲ ಅಂದರೆ 1 ರೂಪಾಯಿದು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 5 ರೂಪಾಯಿ ಕಾಯಿನ್ಗಳನ್ನ ತೊಗೊಂಡಿದ್ದೀನಿ. 9 ಬಾಕ್ಸ್ ಒಳಗಡೆನೂ 9 ಕಾಯಿನ್ಗಳನ್ನ ಇಡ್ತಾಯಿದ್ದೀನಿ. ಕಾಯಿನ್ಗಳೆಲ್ಲ ಇಟ್ಕೊಂಡಾದಮೇಲೆ ಪ್ರತಿಯೊಂದು ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ಪ್ರತಿಯೊಂದು ಕಾಯಿನ್ಗೂ ಕೂಡ ಒಂದೊಂದು ಕೆಂಪು ಗುಲಾಬಿನ ಇಡ್ತಾ ಬರಬೇಕು. ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂವು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಈ ಪೂಜೆಗೆ ಆದಷ್ಟು ಕೆಂಪು ಹೂವನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈ ರೀತಿ ತಟ್ಟೆನ ರೆಡಿ ಮಾಡಿಕೊಂಡು ಇದನ್ನು ದೇವ್ರ ಮನೆಗೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಅಕ್ಷತೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಉಪ್ಪಿನ ಬಟ್ಟಲನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ದಾಗಿ ತಂದಿಟ್ಕೊಂಡಿರೋ ಕಲ್ಲುಪ್ಪಿನ ಪ್ಯಾಕೆಟ್ನ ಓಪನ್ ಮಾಡಿ ಅದನ್ನು ಒಂದು ಗಾಜಿನ ಬೌಲ್ಗೆ ಹಾಕೋತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಉಪ್ಪು ಅಂದರೆ ತುಂಬಾ ಇಷ್ಟ. ಇದನ್ನು ಕೂಡ ನಾವು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಒಂದು ಬೌಲ್ಗೆ ಕಲ್ಲುಪ್ಪನ್ನ ಹಾಕಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಜೊತೆಗೆ ಒಂದು ಗುಲಾಬಿ ಕೂಡ ಇಟ್ಟು ಇದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇವತ್ತು ನಾನು ನೈವೇದ್ಯಕ್ಕೆ ಅಂತ ಹೇಳಿ ಪುಳಿಯೋಗರೆನ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಅಷ್ಟಲಕ್ಷ್ಮಿ ಕುಬೇರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದು. ಈ ಪೂಜೆನ ನಾವು ಪ್ರತಿ ಶುಕ್ರವಾರ ಕೂಡ ಮಾಡ್ಕೋಬಹುದು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಕ್ಷತೆ ತಗೊಂಡು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರೋ ಸಂಕಲ್ಪ ಏನಿದೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ಪ್ರತಿಯೊಂದು ಕಾಯಿನ್ಗೂ ಕೂಡ ಅಕ್ಷತೆನ ಹಾಕಬೇಕು. ಅಕ್ಷತೆ ಎಲ್ಲ ಹಾಕಿ ಆದಮೇಲೆ ದೇವ್ರಿಗೆ ಮಹಾಮಂಗಳಾರತಿ ಮಾಡಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಪೂಜೆಗೆ ರೆಡಿ ಮಾಡ್ಕೋತಾ ಜೊತೆಗೇ ವೀಡಿಯೋನು ಕೂಡ ಮಾಡಿಕೊಂಡೆ. ಎರಡನ್ನೂ ಜೊತೆಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಗ್ತಿತ್ತು. ವೀಡಿಯೋನು ಕೂಡ ಮಾಡ್ಕೋಬೇಕು ಮತ್ತು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು. ಆದರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಅಂತ ಹೇಳಿ ಎಲ್ಲ ನಿಧಾನಕ್ಕೆ ಮಾಡಿಕೊಂಡು ವೀಡಿಯೋನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನು ಕೂಡ ಮಾಡಿಕೊಂಡೆ. ಇವತ್ತು ಅಕ್ಷಯ ತೃತೀಯ ಇರೋದರಿಂದ ಮನೆಗೆ ಚಿನ್ನ ಅಥವಾ ಬೆಳ್ಳಿನ ತಗೊಳ್ಳೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಪ್ರತಿ ವರ್ಷವೂ ಅಕ್ಷಯ ತೃತೀಯ ದಿನ ಏನಾದರೂ ಒಂದನ್ನು ತಗೊಳ್ತಾನೆ ಇರ್ತೀವಿ. ಈ ವರ್ಷ ಕೂಡ ಮಿಸ್ ಮಾಡೋದು ಬೇಡ, ಏನಾದರೂ ಒಂದು ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಹೇಶ್ ಅವ್ರಿಗೆ ಕೆಲಸ ಇತ್ತು, ಅವ್ರು ಕೆಲ್ಸಕ್ಕೆ ಹೋದರು. ನಾನು ಕುಶಲ್ ಇಬ್ಬರೂ ಕೂಡ ಸಿಟಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸಿಟಿಗೆ ಅಪ್ಪ ಅಮ್ಮ ಕೂಡ ಬರ್ತಾಯಿದ್ದಾರೆ. ನಾವು ಕೂಡ ಈ ಕಡೆಯಿಂದ ಹೊರಟ್ವಿ.
ಜ್ಯುವೆಲ್ಲರಿ ಶಾಪ್ಗೆ ಬಂದೆ. ನಾನು ಬರೋಷ್ಟರಲ್ಲಿ ಅಪ್ಪ ಅಮ್ಮ ರತ್ನ ಎಲ್ಲ ಬಂದಿದ್ದರು. ಲಾಸ್ಟ್ ಟೈಮು ಅಮ್ಮನಿಗೆ ಬಳೆಗಳ ಆರ್ಡ್ರ್ ಕೊಟ್ಟಿದ್ವಿ. ಅಮ್ಮಂದು ಬಳೆ ಎಲ್ಲ ರೆಡಿಯಾಗಿತ್ತು. ಅವರು ಬಳೆಗಳು ಇಸ್ಕೊಂಡ್ರು. ನಾನು ಕೂಡ ಓಲೆ ತಗೊಳ್ಳೋಣ ಅಂತ ಹೇಳಿ ನೋಡಿದೆ. ಓಲೆಗಳು ಡಿಸೈನ್ ಅಷ್ಟು ಯಾವುದೂ ಇಷ್ಟ ಆಗಲಿಲ್ಲ. ತುಂಬ ದೊಡ್ಡ ದೊಡ್ಡ ವೆಯ್ಟಲ್ಲಿ ತೋರಿಸಿದ್ರು. ರೇಟು ಕೂಡ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಸಿಂಪಲ್ ಆಗಿರೋ ಡೈಲಿ ಯೂಸ್ಗೆ ಅಂತ ಹೇಳಿ ಒಂದು ಮೂಗ್ಬೆಟ್ಟು ತಗೊಂಡೆ ನಾನು. ಎಲ್ಲರೂ ಶಾಪಿಂದ ಹೊರಟ್ವಿ. ಬೆಳಿಗ್ಗೆ ಬೇಗ ಬಂದಿದ್ದರಿಂದ ಯಾರೂ ತಿಂಡಿ ಮಾಡಿರಲಿಲ್ಲ. ತಿಂಡಿ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಎಲ್ಲ ತಿಂಡಿ ಮಾಡಿಕೊಂಡು ಬಂದ್ವಿ. ಅಪ್ಪ ಅಮ್ಮ ಎಲ್ಲ ಹೊರಟ್ರು. ಅವರು ಕೂಡ, ನಾನು ಕುಶಲ್ ಕೂಡ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರ್ತೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.